ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಜಂಗಾಡ್ನಲ್ಲಿ ಬಂದೂಕು ತೋರಿಸಿ ಸುಮಾರು 10 ಲಕ್ಷ ರೂಪಾಯಿಗಳನ್ನು ದೋಚಿದ್ದ ಪ್ರಕರಣ 4 ಮಂದಿಯ ಬಂಧನ. ನೂತನವಾಗಿ ನಿರ್ಮಾಣಗೊಂಡ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಗೆ ಟಿಪ್ಪರ್ ಲಾರಿಯೊಂದು ಡಿಕ್ಕಿ ಹೊಡೆದ ಘಟನೆ. ಡಿಕ್ಕಿಯ ರಭಸಕ್ಕೆ ಮೇಲ್ಸೇತುವೆಯ ಅಡಿಭಾಗ ಅಲುಗಾಡಿದ ಸ್ಥಿತಿಯಲ್ಲಿ. ತ್ಯಾಜ್ಯ ಹೊತ್ತು ತರುತ್ತಿದ್ದ 2 ಲಾರಿಗಳನ್ನು ಸ್ಥಳೀಯರು ತಡೆದು ನಿಲ್ಲಿಸಿದ ಘಟನೆ. ನೆಲ್ಲಿಕುನ್ ಕಸಬಾ ಕಡಪುರದಲ್ಲಿ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೇರಳ ರಾಜ್ಯ ವಿಭಾಗದ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ನಡೆಸಲಾಗುವುದು ಮೆಂಬರ್ಶಿಪ್ ಅಭಿಯಾನ. ಇದರ ಅಂಗವಾಗಿ ಐಎಂಎ ರಾಜ್ಯಾಧ್ಯಕ್ಷರ ಯಾತ್ರೆ. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಮಹೋತ್ಸವ. ಹಲವಾರು ಮಂದಿ ಭಕ್ತರ ಆಗಮನ. ವಾರ್ತೆಗಳು ವಿವರವಾಗಿ. ಕಾಂಜಂಗಾಡ್ನಲ್ಲಿ ಬಂದೂಕು ತೋರಿಸಿ ಸುಮಾರು 10 ಲಕ್ಷ ರೂಪಾಯಿಗಳನ್ನು ದೋಚಿದ್ದ ಪ್ರಕರಣದಲ್ಲಿ 4 ಮಂದಿಯ ಬಂಧನ. 3 ಬಿಹಾರ ನಿವಾಸಿಗಳು, ಒಬ್ಬ ಅಸ್ಸಾಂ ನಿವಾಸಿ ಬಂಧಿತ ಆರೋಪಿಗಳು. ಬುಧವಾರ ಸಾಯಂಕಾಲ ಇಚ್ಕಾನದ ಕ್ರಷರ್ ಮ್ಯಾನೇಜರ್ ರವೀಂದ್ರನ್ ಅವರನ್ನು ಬಂದೂಕು ತೋರಿಸಿ 10,20,000 ರೂಪಾಯಿ ದೋಚಿರುವುದು. ಇಚ್ಕಾನ ಮತ್ತು ವೆಳ್ಳರಿಕುಂಡ್ನ ಯಾರ್ಡ್ಗಳಿಂದ ಕಲೆಕ್ಷನ್ ಹಣದೊಂದಿಗೆ ಹಿಂತಿರುಗುತ್ತಿದ್ದ ರವೀಂದ್ರನ್ ಅವರನ್ನು ಹಿಂಬಾಲಿಸಿದ ತಂಡ ಬಂದೂಕು ತೋರಿಸಿ ಹಣ ದೋಚಿದೆ. ದೂರಿನ ಹಿನ್ನೆಲೆಯಲ್ಲಿ ಪ್ರದೇಶದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೇಂದ್ರೀಕರಿಸಿ ನಡೆಸಿದ ತನಿಖೆಯಲ್ಲಿ ಕರ್ನಾಟಕ ಪೊಲೀಸರ ಸಹಾಯದೊಂದಿಗೆ ಮಂಗಳೂರಿನಿಂದ ಮೊಹಮ್ಮದ್ ಇಬ್ರಾನ್ ಆಲಂ, ಮೊಹಮ್ಮದ್ ಮಾಲಿಕ್, ಮೊಹಮ್ಮದ್ ಫಾರೂಕ್, ಅಸ್ಸಾಂ ನಿವಾಸಿ ಧನಂಜಯ್ ಬೋರಾ ಎಂಬುವರನ್ನು ಬಂಧಿಸಲಾಗಿದೆ. ಕಾಂಜಂಗಾಡ್ಗೆ ಕರೆತಂದು ನಡೆಸಿದ വിചാരണയിൽ ഗൂഢാലോചനയ വിവരങ്ങൾ ಬೆಳಕಿಗೆ ಬಂದವು. ഗ്രാനൈറ്റ് കമ്പനിയിൽ തന്നെ ജോലി ചെയ്യുന്ന ഒരാളിനെ പറ്റി നമുക്ക് ഡൗട്ട് ഉണ്ടായിരുന്നു. അവർ കൊണ്ടുവന്ന് ക്വസ്റ്റ്യൻ ചെയ്ത സമയത്തിൽ കൂടുതൽ ഡീറ്റെയിൽസ് നമുക്ക് മനസ്സിലായി. അത് വെച്ചിട്ട് ബൈ 10:30 ഈ ക്രൈമിൽ ഉൾപ്പെട്ട 4 അക്യൂസ്ഡ് നമ്മൾ പിടിച്ച് 10,20,000 നമുക്കിപ്പോൾ 9,64,000 റുപ്പീസ് കിട്ടിയിട്ടുണ്ട്. ബാക്കി അവർ ചെലവാക്കിയെന്നാണ് മനസ്സിലായത്. സോ വളരെ ഫാസ്റ്റായി ടീം എഫിഷ്യൻ്റായി ജോലി ചെയ്തിട്ട് ഇമ്മീഡിയറ്റ്ലി ആൾക്കാരനെ പിടിച്ച് റിക്കവറി ചെയ്യാൻ പറ്റിയിട്ടുണ്ട്. ഈ കേസിൽ 4 പ്രതികളുണ്ട്. അക്യൂസ്ഡ് നമ്പർ 1 ഇബ്രാൻ ആലം, 21 ഇയേഴ്സാണ്. ഇയാൾ ബീഹാർ സ്വദേശിയാണ്. A2 മുഹമ്മദ് മലിക് അലിയാസ് MD മലിക്, 21 ഇയേഴ്സ്. ഇയാൾ ബീഹാർ സ്വദേശിയാണ്. പിന്നെ A3 മുഹമ്മദ് ഫാറൂഖ്, 30 ഇയേഴ്സാണ്. ഇയാൾ ബീഹാർ സ്വദേശിയാണ്. A4 ധനഞ്ജയ് ബോറ, അസ്സാം സ്വദേശിയാണ്. ഈ ധനഞ്ജയ് ബോറ എന്ന് പറയുന്ന ആൾ ആ സ്ഥാപനത്തിൽ തന്നെ ജോലി ചെയ്യുന്ന ആളാണ്. ഈ ആൾ മറ്റേ 3 ആൾക്കാരനെ കൂടി കോൺസ്പിറസി ചെയ്തിട്ട് ഈ ഒരു ക്രൈമിനെ ചെയ്തതാണ്. ಕ್ವಾರಿಯಲ್ಲಿ ನೌಕರನಾಗಿದ್ದ ಧನಂಜಯ್ ಬೋರಾ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದ. ಈ ಹಿನ್ನೆಲೆಯಲ್ಲಿ ಹಣ ಸುಲಿಗೆ ಮಾಡಲು ನಿರ್ಧರಿಸಿರುವುದು. ಇದಕ್ಕಾಗಿ ಇಬ್ರಾಹಿಂ ಆಲಂನ ಸಹಾಯ ಕೇಳಿದ್ದಾನೆ. ಕಲ್ಲಿಕೋಟೆಯಿಂದ ಬಾಡಿಗೆ ಕಾರಿನಲ್ಲಿ ಬಂದ ತಂಡ ಕಾಂಜಂಗಾಡ್ನಲ್ಲಿ ಬೀಡು ಬಿಟ್ಟಿತ್ತು. ರವೀಂದ್ರನ್ ಹಣದೊಂದಿಗೆ ಬರುತ್ತಿದ್ದಾರೆ ಎಂದು ತಂಡಕ್ಕೆ ಮಾಹಿತಿ ನೀಡಿರುವುದು ಬೋರಾ. ನಂತರ ಹಿಂಬಾಲಿಸಿದ ತಂಡ ನಿರ್ಜನ ಪ್ರದೇಶದಲ್ಲಿ ಆಟದ ಬಂದೂಕನ್ನು ತೋರಿಸಿ ಹಣವನ್ನು ದೋಚಿದೆ. ತಕ್ಷಣವೇ ಆ ತಂಡ ಬೋರಾಗೆ 50,000 ರೂಪಾಯಿಗಳನ್ನು ಹಸ್ತಾಂತರಿಸಿ ಮಂಗಳೂರಿಗೆ ಮರಳಿದೆ. ಯಾತ್ರಿಯ ಮಧ್ಯೆ ಬಂದೂಕನ್ನು ಎಸೆದಿದ್ದಾನೆ. ಆದರೆ ಫೋನ್ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳು ಆರೋಪಿಗಳನ್ನು ಸಿಲುಕಿಸಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನೂತನವಾಗಿ ನಿರ್ಮಾಣಗೊಂಡ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಗೆ ಟಿಪ್ಪರ್ ಲಾರಿಯೊಂದು ಡಿಕ್ಕಿ ಹೊಡೆದ ಘಟನೆ ಮಂಜೇಶ್ವರದಲ್ಲಿ ನಡೆದಿದೆ. ಬುಧವಾರ ರಾತ್ರಿ 11:30 ಸುಮಾರಿಗೆ ಘಟನೆ ನಡೆದಿರುವುದು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಮೇಲ್ಸೇತುವೆಯ ಅಡಿಭಾಗ ಅಲುಗಾಡಿದ ಸ್ಥಿತಿಯಲ್ಲಿದೆ. ನೂತನವಾಗಿ ನಿರ್ಮಾಣಗೊಂಡ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆಗೆ ಬುಧವಾರ ರಾತ್ರಿ 11:30 ಸುಮಾರಿಗೆ ಟಿಪ್ಪರ್ ಲಾರಿಯೊಂದು ಡಿಕ್ಕಿ ಹೊಡೆದ ಘಟನೆ ಮಂಜೇಶ್ವರದಲ್ಲಿ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಸೇತುವೆಯ ಅಡಿಭಾಗವೇ ಅಲುಗಾಡಿದೆ. ಕೆಲ ದಿನಗಳ ಹಿಂದೆಯಷ್ಟೇ ನೂತನವಾಗಿ ನಿರ್ಮಿಸಲಾದ ಸೇತುವೆಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಜೊತೆಯಾಗಿ ಹೆದ್ದಾರಿಯಿಂದ ಸಾರ್ವಜನಿಕರಿಗೆ ರಸ್ತೆ ದಾಟಲು ಇರಿಸಿದ್ದ ದಾರಿಯನ್ನು ಮುಚ್ಚುಗಡೆಗೊಳಿಸಲಾಗಿದೆ. ಇದೀಗ ಹೆದ್ದಾರಿ ಸಂಚಾರವನ್ನು ಸ್ಥಗಿತಗೊಳಿಸಿ ತಲಪಾಡಿಯಿಂದ ಆಗಮಿಸುವ ವಾಹನಗಳನ್ನು ಸರ್ವಿಸ್ ರಸ್ತೆಯಿಂದ ಕಳಿಸಲಾಗುತ್ತಿದೆ. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಅಗತ್ಯವಿರುವ ಹೆಚ್ಚಿನ ಹೆದ್ದಾರಿ ಸುರಕ್ಷತೆ ಕ್ರಮಗಳಿಗೆ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಟಿಪ್ಪರ್ ಚಾಲಕ ಮದ್ಯಪಾನ ಮಾಡಿರುವ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ಯಾಜ್ಯ ಹೊತ್ತು ತರುತ್ತಿದ್ದ 2 ಲಾರಿಗಳನ್ನು ಸ್ಥಳೀಯರು ತಡೆದು ನಿಲ್ಲಿಸಿದ ಘಟನೆ ನೆಲ್ಲಿಕುನ್ ಕಸಬಾ ಕಡಪುರದಲ್ಲಿ ನಡೆದಿದೆ. ಬುಧವಾರ ಅಪರಾಹ್ನ 3 ಗಂಟೆ ಸುಮಾರಿಗೆ ತ್ಯಾಜ್ಯವನ್ನು ಎಸೆಯಲು ಲಾರಿ ಕಸಬಾ ಕಡಪುರಕ್ಕೆ ಆಗಮಿಸಿರುವುದು. ರಾತ್ರಿ ಸಮಯದಲ್ಲಿ ನಿರಂತರವಾಗಿ ವಾಹನಗಳಲ್ಲಿ ಬಂದು ತ್ಯಾಜ್ಯವನ್ನು ಸುರಿಯಲಾಗುತ್ತಿದೆ ಎಂದು, ಕಸಬಾ ಕಡಪುರವನ್ನು ತ್ಯಾಜ್ಯ ವಿಲೇವಾರಿ ಕೇಂದ್ರವಾಗಿ ಮಾರ್ಪಡಿಸಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ.
ನೆಲ್ಲಿಕುಂದ್ ಕಸಬಾ ಕಡಪುರದಲ್ಲಿ ತ್ಯಾಜ್ಯ ಹೊತ್ತು ತರುತ್ತಿದ್ದ 2 ಲಾರಿಗಳನ್ನು ಸ್ಥಳೀಯರು ತಡೆದು ನಿಲ್ಲಿಸಿದ ಘಟನೆ ನಡೆದಿದೆ. ಬುಧವಾರ ಅಪರಾಹ್ನ 3 ಗಂಟೆ ಸುಮಾರಿಗೆ ತ್ಯಾಜ್ಯವನ್ನು ಎಸೆಯಲು ಲಾರಿ ಕಸಬಾ ಕಡಪುರಕ್ಕೆ ಆಗಮಿಸಿರುವುದು. ಮೊದಲು ತ್ಯಾಜ್ಯ ತಂದು ಸುರಿದ ನಂತರ ಎರಡನೇ ಲಾರಿ ತ್ಯಾಜ್ಯದೊಂದಿಗೆ ಆಗಮಿಸಿದಾಗವಾಗಿದೆ. ಸ್ಥಳೀಯರು ಲಾರಿಯನ್ನು ತಡೆದು ನಿಲ್ಲಿಸಿರುವುದು. റെസീറ്റ് വേണം നിങ്ങൾ കാര്യം ഞാൻ റെസീറ്റ് വരാൻ കാണിച്ചു തരാം. ഇയാളെ വിശ്വാസമല്ല എല്ലാവർക്കും അത് ഇവർ കാണിച്ചു കൊടുക്കും. അതൊന്നും കുഴപ്പമൊന്നുമില്ല, അങ്ങനെയൊന്നും പറയില്ല. നിങ്ങൾ ചെയ്തൊരു നല്ല കാര്യം. വേസ്റ്റ് ഇടാമെന്ന വണ്ടി പിടിച്ചു വെച്ചു, നിയമപരമായി അതിന് ബന്ധപ്പെട്ട ഡിപ്പാർട്ട്മെന്റിനെ വിളിച്ചു. ರಸ್ತೆ ಕಾಮಗಾರಿಗೆ ಅವಶ್ಯಕವಾದ ಮಣ್ಣು ತೆಗೆದುಕೊಂಡು ಹೋಗಲು ಲಾರಿ ಬಂದಿರುವುದೆಂದು ಲಾರಿ ಚಾಲಕ ಹೇಳುವುದು. ಮಣ್ಣು ತರಲು ಆಗಮಿಸುವ ನಡುವೆ ಮನೆ ಕೆಡವಿದ ನಂತರ ಇರುವ ಅವಶೇಷಗಳನ್ನು ಅಲ್ಲಿ ಇಳಿಸಬೇಕೆಂದು ಹೇಳಿದ್ದಕ್ಕಾಗಿ ತುಂಬಿಸಿಕೊಂಡಿದ್ದೇನೆ ಎಂದು, ಇದರಲ್ಲಿ ತ್ಯಾಜ್ಯ ಇರುವುದೆಂದು ತನಗೆ ತಿಳಿದಿರಲಿಲ್ಲ ಎಂದು ಚಾಲಕ ಹೇಳುವುದು. ರಾತ್ರಿ ಸಮಯದಲ್ಲಿ ನಿರಂತರವಾಗಿ ವಾಹನಗಳಲ್ಲಿ ಬಂದು ತ್ಯಾಜ್ಯವನ್ನು ಸುರಿಯಲಾಗುತ್ತಿದೆ ಎಂದು, ಕಸಬಾ ಕಡಪುರವನ್ನು ತ್ಯಾಜ್ಯ ವಿಲೇವಾರಿ ಕೇಂದ್ರವಾಗಿ ಮಾರ್ಪಡಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಪೊಲೀಸರು, ಆರೋಗ್ಯ ವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದರು. ಸ್ಥಳೀಯರು ಗಾಡಿ ಹಿಂತಿರುಗಿ ಕೊಡಲಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೇರಳ ರಾಜ್ಯ ವಿಭಾಗದ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಮೆಂಬರ್ಶಿಪ್ ಅಭಿಯಾನ ನಡೆಸಲಾಗುವುದು. ಇದರ ಅಂಗವಾಗಿ ಐಎಂಎ ರಾಜ್ಯಾಧ್ಯಕ್ಷರ ಯಾತ್ರೆ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಿಂದ ಆರಂಭಿಸಲಾಯಿತು. ಸಂಘಟನೆಯನ್ನು ಬಲಪಡಿಸಬೇಕು, ಮೆಂಬರ್ಶಿಪ್ ಅನ್ನು ಹೆಚ್ಚಿಸಬೇಕು ಎಂಬ ಉದ್ದೇಶದೊಂದಿಗೆ ಐಎಂಎ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆ ಶ್ರೀವಿಲಾಸನ್ ಅವರ ನೇತೃತ್ವದಲ್ಲಿ ಐಎಂಎ ಕೇರಳ ಯಾತ್ರೆ 2025 ಕಾಸರಗೋಡು ಹೊಸ ಬಸ್ ನಿಲ್ದಾಣದಿಂದ ಆರಂಭವಾಯಿತು. ಸಿಟಿ ಟವರ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನಡೆಯಿತು. ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಟಿಎನ್ ಬಾಬು ರವೀಂದ್ರನ್ ಉದ್ಘಾಟಿಸಿದರು. And the government says that you claim that you represent the profession. It is a very difficult situation to say that we do. But why there is a delicacy? I know the younger members have some problems, there are financial problems, the practice problem, whatever it may be. But that is the most important thing. You see, the profession is passing through several problems. The practice is going to be difficult. Unless you are all united and the strong aim is there, it will be a great problem for you to practice in the near future. To make it strong, the membership is the only problem. ಕಾಸರಗೋಡು ಐಎಂಎ ಬ್ರಾಂಚ್ ಅಧ್ಯಕ್ಷ ಡಾಕ್ಟರ್ ಹರಿಕಿರಣ್ ಬಂಗೇರ ಅಧ್ಯಕ್ಷತೆ ವಹಿಸಿದ್ದರು. ಐಎಂಎ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆ ಶ್ರೀವಿಲಾಸನ್, ಮಾಜಿ ರಾಜ್ಯಾಧ್ಯಕ್ಷ ಜೋಸೆಫ್ ಬೆನವನ್, ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶಶಿಧರನ್ ಕೆ, ನಾರ್ತ್ ಝೋನ್ ಉಪಾಧ್ಯಕ್ಷೆ ಡಾಕ್ಟರ್ ಅಜಿತಾ ಪಿಎನ್, ರಾಜ್ಯ ಮುಖಂಡರಾದ ಡಾಕ್ಟರ್ ಸುದರ್ಶನ್ ಎಂ, ಡಾಕ್ಟರ್ ಗೋಪಿನಾಥನ್, ಡಾಕ್ಟರ್ ಗೋಪಕುಮಾರ್, ಜಿಲ್ಲಾ ಸಮಿತಿ ಚೇರ್ಮನ್ ಡಾಕ್ಟರ್ ಬಿ ನಾರಾಯಣ ನಾಯಕ್, ಡಾಕ್ಟರ್ ದೀಪಿಕಾ ಕಿಶೋರ್, ಡಾಕ್ಟರ್ ಕಾಸಿಂ ಟಿ, ಡಾಕ್ಟರ್ ಜಿತೇಂದ್ರ ರೈ, ಡಾಕ್ಟರ್ ಮಾಯಾ ಮಲ್ಯ, ಡಾಕ್ಟರ್ ಅಣ್ಣಪ್ಪ ಕಾಮತ್ ಮುಂತಾದವರು ಮಾತನಾಡಿದರು. ಸಿಟಿ ಟವರ್ ಹಾಲ್ ಸಮೀಪದಲ್ಲಿ ಆರಂಭಗೊಂಡ ಯಾತ್ರೆಯ ಫ್ಲಾಗ್ ಆಫ್ ಅನ್ನು ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಟಿಎನ್ ಬಾಬು ರವೀಂದ್ರನ್ ನೆರವೇರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಮಹೋತ್ಸವ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಮಹೋತ್ಸವ ಕುಂಟಾರು ವಾಸುದೇವ ತಂತ್ರಿಯವರ ಮಾರ್ಗದರ್ಶನದಲ್ಲಿ, ಕುಂಟಾರು ರವೀಶ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಗುರುವಾರ ಬೆಳಗ್ಗೆ 108 ತೆಂಗಿನಕಾಯಿ ಗಣಪತಿ ಹೋಮ, ಪ್ರತಿಷ್ಠಾಪಾಣಿ 7:37 ಮೀನಲಗ್ನ ಸುಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ ನಡೆಯಿತು. ನಂತರ ಪ್ರತಿಷ್ಠಾ ಬಲಿ, ಅಂಕುರ ಪೂಜೆ, ಮಹಾಪೂಜೆ, ಮಹಾಮಂತ್ರಾಕ್ಷತೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಅಡಿಕೆ ಬೆಳೆ ಪ್ರತಿ ವರ್ಷ ಗಣನೀಯವಾಗಿ ಕಡಿಮೆಯಾಗುತ್ತಿರುವುದರಿಂದ ಅಡಿಕೆ ಬೆಳೆಗಾರರು ಬಿಕ್ಕಟ್ಟಿನಲ್ಲಿ. ಈ ಹಿನ್ನೆಲೆಯಲ್ಲಿ ಹೆಚ್ಚುತ್ತಿರುವ ರೋಗಬಾಧೆಗಳನ್ನು ಎದುರಿಸಲು ಡ್ರೋನ್ ಉಪಯೋಗಿಸಿ ಇರುವ ಕೀಟನಾಶಕ ಪ್ರಯೋಗಕ್ಕೆ ಸರ್ಕಾರ ಅನುಮತಿ ನೀಡಬೇಕೆಂದು ಕಿಸಾನ್ ಸೇನಾ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಹಳದಿ ರೋಗ, ಎಲೆಚುಕ್ಕಿ ರೋಗ ಮುಂತಾದ ರೋಗಗಳ ಕಾರಣ ಜಿಲ್ಲೆಯಲ್ಲಿ ಅಡಿಕೆ ಮರಗಳು ನಾಶವಾಗುವ ಸ್ಥಿತಿಯಲ್ಲಿದೆ. ಎಲೆಚುಕ್ಕಿ ರೋಗ ವೇಗದಲ್ಲಿ ಹರಡುವುದರಿಂದ ಎಲ್ಲ ಪ್ರದೇಶಗಳಲ್ಲಿ ಅಡಿಕೆ ಉತ್ಪಾದನೆ ಈ ಬಾರಿ 80% ಕುಸಿದಿದೆ. ಇದನ್ನು ತಪ್ಪಿಸಲು ಯಾವ ರೀತಿಯ ಕೀಟನಾಶಕವನ್ನು ಬಳಸಬೇಕೆಂದು ಅರಿಯದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಸಿಪಿಸಿಆರ್ಐ ಅಧಿಕಾರಿಗಳು ಮದ್ದಿನ ಬಗ್ಗೆ ವಿವರ ನೀಡಿದ್ದರೂ ಸಮಯಕ್ಕೆ ಸರಿಯಾಗಿ ಸಿಂಪಡಣೆ ಮಾಡಲು ಸಾಧ್ಯವಾಗಿಲ್ಲ. ಪುತ್ತಿಗೆಯ ಬಾಲಸುಬ್ರಹ್ಮಣ್ಯ ಎಂಬ ರೈತನ 30ರಷ್ಟು ಅಡಿಕೆ ಮರಗಳನ್ನು ಕೆಎಸ್ಸಿಬಿ ಅಧಿಕಾರಿಗಳು ಕಡಿದು ನಾಶಪಡಿಸಿದ ಘಟನೆಯಲ್ಲಿ ಆದಷ್ಟು ಬೇಗ ನಷ್ಟ ಪರಿಹಾರ ನೀಡದೇ ಇದ್ದಲ್ಲಿ ಕಾನೂನು ക്രമങ്ങളൊന്നിಗೆ ಮುಂದೆ ಹೋಗಲಾಗುವುದು ಎಂದು ತಿಳಿಸಿದರು. കർഷകർക്ക് അവർ കഞ്ഞി കുടിക്കാൻ വകയില്ലാത്ത വിധം കഷ്ടപ്പെട്ടുകൊണ്ടിരിക്കുമ്പോൾ ഈ മരുന്ന് കളിക്കുവാനുള്ള പണം ചെലവാക്കാനുള്ള കഴിവ് കർഷകർക്ക് ഇല്ലാത്ത ഒരു സാഹചര്യമാണ്. ഞങ്ങൾക്ക് ആദ്യമായി സർക്കാരിനോട് അതേപോലെ പല പഞ്ചായത്തിലും ആവശ്യപ്പെട്ടിട്ടുണ്ട്. പഞ്ചായത്തിലോ അല്ലെങ്കിൽ സംസ്ഥാന സർക്കാരോ ഈ മരുന്ന് കളിക്കാൻ സൗജന്യമായി കർഷകർക്ക് മരുന്ന് തളിക്കാനുള്ള സംവിധാനം ഉണ്ടാക്കിക്കൊണ്ട് ആ കൃഷിയെ ആ നാശത്തിൽ നിന്ന് അല്ലെങ്കിൽ വൻ ദുരന്തത്തിൽ നിന്ന് രക്ഷപ്പെടുത്തണമെന്നാണ് ഞങ്ങൾക്ക് ആദ്യമായി ഉണർത്താറുള്ളത്. ಕಿಸಾನ್ ಸೇನಾ ಜಿಲ್ಲಾಧ್ಯಕ್ಷ ಗೋವಿಂದ ಭಟ್ ಕೊಟ್ಟಂಗುಳಿ, ಪ್ರಧಾನ ಕಾರ್ಯದರ್ಶಿ ಶುಕೂರ್ ಕಣಾಜೆ, ಜೊತೆ ಕಾರ್ಯದರ್ಶಿ ಸಚಿನ್ ಕುಮಾರ್ ಎಂಬುವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದೇಲಂಪಾಡಿ ಗಣೇಶ್ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದೇಲಂಪಾಡಿ ಗಣೇಶ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಗುರುವಾರದಂದು ಬೆಳಗ್ಗೆ 108 ತೆಂಗಿನಕಾಯಿ ಮಹಾಗಣಪತಿ ಹೋಮ, ಪ್ರತಿಷ್ಠಾಪಾಣಿ 7:37 ಮೀನಲಗ್ನ ಸುಮುಹೂರ್ತದಲ್ಲಿ ಶ್ರೀ ಮಹಾವಿಷ್ಣು ದೇವರ ಹಾಗೂ ಪರಿವಾರ ದೇವತಾ ಪ್ರತಿಷ್ಠೆ, ಜೀವಕಲಶಾಭಿಷೇಕ, ನಿದ್ರಾ ಕಲಶಾಭಿಷೇಕ, ಪ್ರತಿಷ್ಠಾ ಬಲಿ ನಡೆಯಿತು. ನಂತರ ಸಭಾ ಕಾರ್ಯಕ್ರಮ ನಡೆಯಿತು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾ ಲೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು, ಅಧ್ಯಾಪಕರು ಸೇರಿ ಬೆಳೆದ ತರಕಾರಿ ಕೃಷಿಯ ಕೊಯ್ಲು ನಡೆಯಿತು. ತರಕಾರಿ ಕೊಯ್ಲು ಉತ್ಸವದ ವಾತಾವರಣದಲ್ಲಿ ನಡೆಯಿತು. ಮೊಗ್ರಾ ಲೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ಕಟ್ಟಡದ ಮುಂಭಾಗದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು, ಅಧ್ಯಾಪಕರು ಬೆಳೆದ ತರಕಾರಿ ಕೃಷಿಯ ಕೊಯ್ಲು ನಡೆಯಿತು. ಆರಂಭದಲ್ಲಿ ಹಸಿಮೆಣಸಿನ ಕೊಯ್ಲನ್ನು ಮುಖ್ಯ ಶಿಕ್ಷಕ ಕೆ ಸುಕುಮಾರನ್ ಹಾಗೂ ಪಿಟಿಎ ಅಧ್ಯಕ್ಷ ಅಶ್ರಫ್ ಪೇರ್ವಾಡ್ ಸೇರಿ ನಡೆಸಿದರು. ಜೊತೆಗೆ ಅಧ್ಯಾಪಕರು, ವಿದ್ಯಾರ್ಥಿಗಳು, ಪಿಟಿಎ ಸದಸ್ಯರು ಕೊಯ್ಲು ಹಬ್ಬದಲ್ಲಿ ಭಾಗಿಯಾದರು. ಶಾಲೆಯ ವಿಟಿ ನಿಬು ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ತರಕಾರಿ ಕೃಷಿ ಮಾಡಿರುವುದು. ಇದರ ಪರಿಪಾಲನೆಯನ್ನು ವಿದ್ಯಾರ್ಥಿಗಳು ನೆರವೇರಿಸಿದರು. ತರಕಾರಿಯ ಜೊತೆಗೆ ನಿಂಬೆಹಣ್ಣು, ಹಣ್ಣಿನ ವರ್ಗಗಳಾದ ಫ್ಯಾಷನ್ ಫ್ರೂಟ್, ಸೀಬೆಹಣ್ಣು ಎಂಬುವುಗಳನ್ನು ಬೆಳೆದಿರುವುದು. ಲಿಂಬೆಹಣ್ಣಿನ ಕೊಯ್ಲು ಶೀಘ್ರದಲ್ಲೇ ಮಾಡಲಾಗುವುದು. ಅತಿ ಮನೋಹರವಾದ ಸೂರ್ಯಕಾಂತಿ ತೋಟವನ್ನು ಸಿದ್ಧಪಡಿಸಲಾಗಿದೆ. ಕೊಯ್ಲು ಹಬ್ಬದಲ್ಲಿ ಶಿಕ್ಷಕರಾದ ಸೀನಿಯರ್ ಅಸಿಸ್ಟೆಂಟ್ ಸಿ ಜಾನ್ಸಿ, ಅಶ್ಕರ್ ಅಲಿ, ಸಿಕೆ ಬಿಜು, ಜೈನವಾ ಸಿಕೆ, ನಸೀಮ್ ಆಪಿ, ಮುಜೀಬ್ ರೆಹಮಾನ್ ಓಕೆ, ರಾಜೇಶ್ ಸಿಬಿ, ರಾಘವ ಪಿಕೆ, ಜಾಫರ್ ಕೆಪಿ, ಸುಹೈಬ್ ಟಿ, ಸುಜಾ ಸುಧೀಂದ್ರನ್, ನಿಶಾ ಆರ್ಎಸ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೆಂಟರ್ ಸಂಖ್ಯೆ 11 ಅಂಬಿತಾಡಿ ಅಂಗನವಾಡಿ ಕೊನೆಗೂ ಸಫಲತೆ ಕಂಡಿದೆ. ಗ್ರಾಮಸ್ಥರು, ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳ ನಿರಂತರ ಪ್ರಯತ್ನದಿಂದಾಗಿ ಸಫಲತೆ ಕಂಡಿರುವುದು.
ಹಲವರ ರಾಜಕೀಯದಿಂದಾಗಿ ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೆಂಟರ್ ಸಂಖ್ಯೆ 11 ಅಂಬಿತಡಿ ಅಂಗನವಾಡಿ ಗ್ರಾಮಸ್ಥರು, ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳ ನಿರಂತರ ಪ್ರಯತ್ನದಿಂದಾಗಿ ಸಫಲತೆ ಕಂಡಿದೆ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಇಲ್ಲಿನ ಸ್ಥಳೀಯರು ಸಾಬೀತುಪಡಿಸಿದ್ದಾರೆ. 2018ರಲ್ಲಿ ಗ್ರಾಮಸ್ಥರು ಖರೀದಿಸಿದ ಅದೇ ಭೂಮಿಯಲ್ಲಿ ಅಂಗನವಾಡಿಯನ್ನು ನಿರ್ಮಿಸಲು ಪಂಚಾಯತ್ ಮಂಡಳಿ ಸಭೆಯಲ್ಲಿ ನಿರ್ಧಾರ കൈಗೊಳ್ಳಲಾಗಿದೆ ಎಂದು ಮಂಜೇಶ್ವರ ಪಂಚಾಯತ್ ಕಾರ್ಯದರ್ಶಿ ಜಯಹರಿ ಕೆಸಿ ന്യൂസ്ಗೆ ತಿಳಿಸಿದರು. 4 സെൻറ്റ് സ്ഥലം അംഗനവാടിക്ക് കൊടുത്തിട്ടുണ്ടായി. അപ്പോൾ 2018 മുതൽ ഇതുവരെ ഇങ്ങനെ കുറേ ശ്രമിച്ചിട്ട് അതിനെ ആക്കാത്തവരെ കുറേ ആൾ തടഞ്ഞുകൊണ്ടല്ല വന്നാൽ പല റീസണും ചൊല്ലിയിട്ട് തടഞ്ഞുകൊണ്ട് വന്നിട്ട് നമ്മൾ കുറേ അദാലത്തിലെല്ലാം പരാതിയിൽപ്പെട്ടിട്ട് ലാസ്റ്റ് കരുതലും കൈത്താങ്ങും താലൂക്ക് അദാലത്ത് ഉപ്പത്ത് പരാതിപ്പെട്ടതിൽ അവരെല്ലാം അന്വേഷിച്ചിട്ട് നമ്മൾ എടുത്തു കൊടുത്ത സ്ഥലത്ത് തന്നെ അംഗനവാടി കെട്ടാൻ വേണ്ടി ഇപ്പോൾ തീരുമാനിച്ചു. നമ്മൾ എടുത്തു കൊടുത്ത 2018 എടുത്തു കൊടുത്ത സ്ഥലത്ത് തന്നെ അംഗനവാടി കെട്ടാൻ വേണ്ടി അവിടുത്തെ തീരുമാനം വന്നിന്. അത് പഞ്ചായത്ത് ബോർഡ് അംഗീകരിച്ചിട്ട് ഇനിയിപ്പോൾ പ്രോജക്റ്റ് വെച്ചിട്ട് അതിനെ ക്ലിയർ ആക്കുന്നിട്ട് ಪಂಚಾಯತಿಂದ ಅಧಿಕೃತರು ಚೆಲ್ಲಿ ഞങ്ങളുടെ ಇಲ್ಲಿನ ಅಂಗನವಾಡಿ ಮಕ್ಕಳಿಗೆ ಕಲಿಯಲು ಸ್ವಂತ ಕಟ್ಟಡವಿಲ್ಲದ ಕಾರಣ ಅಲ್ಲಲ್ಲಿ ಶೀಟ್ಗಳನ್ನು ಬಳಸಿಯಾಗಿದೆ ಅವರಿಗೆ ಪಾಠ ಮಾಡಬೇಕಾಗಿ ಬಂದಿರುವುದು. ಮಳೆಯ ಸಮಯದಲ್ಲಿ ಹೊರಗೆ ಹರಿಯುವ ನೀರಿನಲ್ಲಿ ಒದ್ದೆಯಾಗಿ ಕಲಿಯುತ್ತಿರುವ ಮಕ್ಕಳ ದೃಶ್ಯವನ್ನು ಕೆಸಿ ನ್ಯೂಸ್ ಈ ಹಿಂದೆ ಪ್ರಸಾರ ಮಾಡಿತ್ತು. ಅದೇ ರೀತಿ ಬಿಸಿಲಿನ ಸಮಯದಲ್ಲೂ ಮಕ್ಕಳ ಶಿಕ್ಷಣ ಆತಂಕದಿಂದ ಕೂಡಿತ್ತು. ಈ ಹಿನ್ನೆಲೆಯಲ್ಲಿ 2018ರಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಭೂಮಿಯನ್ನು ಖರೀದಿಸಿ ಪಂಚಾಯತ್ಗೆ ಹಸ್ತಾಂತರಿಸಿರುವುದು. ಆದರೆ ಗ್ರಾಮಸ್ಥರು ಖರೀದಿಸಿದ ಭೂಮಿಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣವನ್ನು ರಾಜಕೀಯ ಪ್ರಭಾವ ಬಳಸಿ ವಿರೋಧಿಸಿದ ಕೆಲವು ವ್ಯಕ್ತಿಗಳ ವಿರೋಧದ ನಂತರ ಗ್ರಾಮಸ್ಥರು ಮುಖ್ಯಮಂತ್ರಿಗಳ ಕರುದಲುಂ ಕೈತಾಂಗುಂ ಅದಾಲತ್ನಲ್ಲಿ ದೂರು ನೀಡಿದ್ದಾರೆ. ಇದರ ನಂತರ ಸಚಿವ ರಾಮಚಂದ್ರನ್ ಕಡನಪಳ್ಳಿಯವರ ಸಮ್ಮುಖದಲ್ಲಿ ಉಪ್ಪಳದಲ್ಲಿ ನಡೆದ ಅದಾಲತ್ನಲ್ಲಿ ಗ್ರಾಮಸ್ಥರು ಭೂಮಿಯನ್ನು ಖರೀದಿಸಿದ 6ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಲು ಪಂಚಾಯತ್ ಕಾರ್ಯದರ್ಶಿಗೆ ನಿರ್ದೇಶನ ನೀಡಲಾಯಿತು. ಅದರಂತೆ ಗ್ರಾಮಸ್ಥರು ಖರೀದಿಸಿದ ಭೂಮಿಯಲ್ಲಿ ಅಂಗನವಾಡಿ ನಿರ್ಮಿಸಲು ಪಂಚಾಯತ್ ಮಂಡಳಿ ಸಭೆಯಲ್ಲಿ ಈಗ ನಿರ್ಧರಿಸಲಾಗಿದೆ. 2025-26ರ ಹಣಕಾಸು ಯೋಜನೆಯಲ್ಲಿ ಈ ಕೆಲಸಕ್ಕಾಗಿ 1.5 ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಎಂದು ಪಂಚಾಯತ್ ಕಾರ್ಯದರ್ಶಿ ಹೇಳಿದರು. ಮಕ್ಕಳಿಗೆ ಈಗ ಸೂಕ್ತವಾದ ಸ್ಥಳದಲ್ಲಿ ಉತ್ತಮ ಶಿಕ್ಷಣ ಪಡೆಯುವ ಅವಕಾಶ ಸಿಗಲಿದೆ. ಗ್ರಾಮಸ್ಥರ ಪ್ರಯತ್ನಕ್ಕೆ ಪೋಷಕರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನಾರಿಂಗಾನ ಶ್ರೀ ದುರ್ಗಾಪರಮೇಶ್ವರಿ ಮಠದ ಬ್ರಹ್ಮಕಲಶಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ನಯನ ಮನೋಹರವಾಗಿ ನಡೆಯಿತು. ನರಿಂಗಾನ ಶ್ರೀ ದುರ್ಗಾಪರಮೇಶ್ವರಿ ಮಠದ ಬ್ರಹ್ಮಕಲಶಾಭಿಷೇಕ 6 ದಿನಗಳ ಕಾಲ ತಂತ್ರಿವರಿಯರಾದ ಉಳಿಯತ್ತಾಯ ವಿಷ್ಣುವಸ್ತ್ರರವರ ನೇತೃತ್ವದಲ್ಲಿ ಹಲವಾರು ಧಾರ್ಮಿಕ ವೈದಿಕ ವಿಧಿವಿಧಾನಗಳಿಂದ ಸಹಸ್ರಾರು ಭಕ್ತಜನರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅತ್ಯಂತ ನಯನ ಮನೋಹರವಾಗಿ ನಡೆದು ನೆರೆದಿರುವ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಮಗ್ರ ನಿರೂಪಣೆ ಮತ್ತು ಸಾಹಿತ್ಯ ಪ್ರಸ್ತುತಿಪಡಿಸಿದರು. ಕಲಾವಿದರಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಪೂಜಶ್ರೀ, ಹಂಶಿತಾಳ್ವ, ಭುವಿ ಸಜಿಪ, ತಾನ್ಯಾ ಆರ್ ಶೆಟ್ಟಿ, ಮಾನ್ವಿ ಸಜಿಪ, ಧ್ರುವಿ ಎಸ್ ಶೆಟ್ಟಿ ಮುಂತಾದ ಸಂಸ್ಥೆಯ ಅಪ್ರತಿಮ ಕಲಾವಿದರು ಪ್ರತಿಭಾ ಪ್ರದರ್ಶನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ನವೀನ್ ಭಟ್, ಪ್ರಸನ್ನ ಭಟ್, ಸೌಮ್ಯ ಭಟ್ ಮುಂತಾದ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶಾಲು, ಸ್ಮರಣಿಕೆ ಮತ್ತು ಶ್ರೀ ದೇವರ ಪ್ರಸಾದ ನೀಡಿ ಗೌರವಿಸಿದರು. ಸಂಸ್ಥೆಯ ವತಿಯಿಂದ ಭಾಗವಹಿಸಿದ ಕಲಾವಿದರಿಗೆ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಜಂಗಾಡ್ನಲ್ಲಿ ಬಂದೂಕು ತೋರಿಸಿ ಸುಮಾರು 10 ಲಕ್ಷ ರೂಪಾಯಿಗಳನ್ನು ದೋಚಿದ್ದ ಪ್ರಕರಣ, 4 ಮಂದಿಯ ಬಂಧನ. ನೂತನವಾಗಿ ನಿರ್ಮಾಣಗೊಂಡ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಗೆ ಟಿಪ್ಪರ್ ಲಾರಿಯೊಂದು ಡಿಕ್ಕಿ ಹೊಡೆದ ಘಟನೆ, ಡಿಕ್ಕಿಯ ರಭಸಕ್ಕೆ ಮೇಲ್ಸೇತುವೆಯ ಅಡಿಭಾಗ ಅಲುಗಾಡಿದ ಸ್ಥಿತಿಯಲ್ಲಿ. ತ್ಯಾಜ್ಯ ಹೊತ್ತು ತರುತ್ತಿದ್ದ 2 ಲಾರಿಗಳನ್ನು ಸ್ಥಳೀಯರು ತಡೆದು ನಿಲ್ಲಿಸಿದ ಘಟನೆ, ನೆಲ್ಲಿಕುನ್ ಕಸಬಾ ಕಡಪುರದಲ್ಲಿ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೇರಳ ರಾಜ್ಯ ವಿಭಾಗದ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ನಡೆಸಲಾಗುವುದು ಮೆಂಬರ್ಶಿಪ್ ಅಭಿಯಾನ, ಇದರ ಅಂಗವಾಗಿ ಐಎಂಎ ರಾಜ್ಯಾಧ್ಯಕ್ಷರ ಯಾತ್ರೆ. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಮಹೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.